ಇವನ್ಯಾರ ಮಗನೋ ಹಿಂಗವನಲ್ಲ. ಇದೇ ಜಾಗದಲ್ಲಿ ಜೈಂಟ್ ವೀಲ್ ಇದ್ದಿದ್ದು ಶಿವಣ್ಣವರು ಮತ್ತು ಶಿಲ್ಪಾ ಮೇಡಮ್ ಅವರು ಆಡ್ತಾರಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಗೋಪುರ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ರೈಟ್ ಸೈಡ್ ಇದೆಯಲ್ಲ, ಈ ಗೋಪುರ ಮ್ಯಾಚ್ ಆಗುತ್ತೆ. ಇದಷ್ಟೇ ಅಲ್ಲ, ಈ ದೇವಸ್ಥಾನದ ಮೇಲೆ ಲೆಫ್ಟ್ ಸೈಡಲ್ಲಿ ಒಂದು ಗೋಪುರ ಇದೆ ನೋಡಿ. ಇಲ್ಲೇ ನಮ್ಮ ಶಿವಣ್ಣವರು ಶಿಲ್ಪ ಅವರು ಫಸ್ಟ್ ಮೀಟ್ ಆಗೋದು. ಇದೇ ಜಾಗದಲ್ಲಿ ನೋಡಿ ಶಿವಣ್ಣವ್ರು ನಿಂತ್ಕೊಳ್ಳೋದು. ಇಲ್ಲಿ ಇದ್ದಿದೆಯಲ್ಲ ಗೋಪುರ, ಈ ಮಂಟಪ, ಇಲ್ಲಿ ಈ ಕಡೆ ದೂರದಲ್ಲಿ ಒಂದು ಮಂಟಪ ಇದೆಯಲ್ಲ, ಇಲ್ಲಿ ಮ್ಯಾಚ್ ಆಗುತ್ತೆ. ಇಲ್ಲಿ ಅಪ್ಪಲ್ಲಿ ಜೈಂಟ್ ವೀಲು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಇರೋದು ಅಲ್ಲೇ. ಜನ್ಮದ ಜೋಡಿಲಿ ಅಂಗಡಿಗಳು ಹಾಕಿರ್ತಾರಲ್ಲ, ಎಲ್ಲಿ? ಇಲ್ಲೇನೆ ನಾವೇ ಇಲ್ಲಿ ಅಲ್ಲಿ ಆಮೇಲೆ ಅವ್ರ ಅಂಗಡಿದು ಶೂಟಿಂಗ್ ಅವರೇ ಮಾಡಿಕೊಂಡು ಅದು ಶೂಟಿಂಗ್. ಹೌದಾ? ಜಾತ್ರೆ ಎಲ್ಲ ಆಯ್ತದಲ್ಲ, ಜಾತ್ರೆ ಎಲ್ಲ ಆಗೋದಿಲ್ಲಿ ಇಲ್ಲೇನೆ ಸ್ಟಾಪ್ ಮಾಡ್ಬಿಡ್ತಾರೆ. ಹಿಂದ್ಗಡೆ ಮಾಡ್ಸಿದ್ರು. ಆಮೇಲೆ ಕುರಿಗಳು ಅವೆಲ್ಲ ಕೂಡಾಕಿದ್ರು. ಕುರಿಗಳು ಎಲ್ಲ ಎಲ್ಲಿ ಕೂಡಾಕಿದ್ರು? ಅಲ್ಲಿ ಮಂಟಪದ ಮುಂದ್ಗಡೆ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು 30 ವರ್ಷದ ಹಿಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಜನ ಹೇಳಿದ್ರಿ ಜನ್ಮದ ಜೋಡಿ ಮಾಡಿ ಅಂತ. ಸೊ ಇವತ್ತು ಅದೇ ಸ್ಪಾಟ್ಗೆ ಕರ್ಕೊಂಡು ಹೋಗ್ತೀನಿ. ಜನ್ಮದ ಜೋಡಿಯಾದ ಸಿನಿಮಾ ಸ್ಪಾಟ್ಗಳನ್ನು 2 ಭಾಗದಲ್ಲಿ ನಾನು ತೋರಿಸ್ತೀನಿ. ಯಾಕೆಂದರೆ ತುಂಬಾ ಕಂಟೆಂಟ್ ಇದೆ ನನ್ನ ಹತ್ರ. ಫಸ್ಟು ನಾನು ತೋರ್ಸೋಕೆ ಹೊರಟಿರೋದು ಜಾತ್ರೆ ಆರಂಭದ ಸೀನ್ಗಳು, ಶಿವಣ್ಣ ಮತ್ತು ಶಿಲ್ಪ ಅವ್ರು ಭೇಟಿ ಆಗೋದು. ಅಲ್ಲೊಂದು ಸೀನ್ ಇವಳು ಯಾರ ಮಗಳು ಅಂತ ಒಂದು ಹಾಡಿದೆ. ಅದಷ್ಟೇ ಅಲ್ಲ, ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅವರಿಬ್ಬರು ಒಂದಾಗ್ತಾರಲ್ಲ ಜಾತ್ರೆಯಲ್ಲಿ, ಸೊ ಆ ಸೀನ್ಗಳನ್ನು ನಾನಿವತ್ತು ತೋರಿಸ್ತೀನಿ. ಮತ್ತೆ ತಡ ಬನ್ನಿ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಆದರೆ ಇದೆಲ್ಲ ನಡೆದಿರೋದು ಎಲ್ಲಿ ಗೊತ್ತಾ? ಇದೇ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟ ಅನ್ನೋ ಬೆಟ್ಟದ ಮೇಲಿರುವ ದೇವಸ್ಥಾನದ ಇದೇ ರಸ್ತೆಯಲ್ಲೇ ಫುಲ್ ಶೂಟಿಂಗ್ ಆಗಿರೋದು. ಅಂದರೆ ಒಂದು ಕಾಲು ಭಾಗ ಶೂಟಿಂಗ್ ಇಲ್ಲೇ ಆಗಿರೋದು. ಇದೆಲ್ಲ ಕ್ಯಾಪ್ಚರ್ ಆಗುತ್ತೆ. ಸೊ ಮತ್ತೆ ತಡ ಬನ್ನಿ, ಪ್ರತಿಯೊಂದು ಸೀನನ್ನು ನಾನು ಮ್ಯಾಚ್ ಮಾಡ್ಕೊಂಡು ಹೋಗ್ತೀನಿ. ಜಾತ್ರೆ ನಡೆಯೋದು ಇಲ್ಲೇ, ರಥ ಕೂಡ ಇದೇ ದೇವಸ್ಥಾನದ ಎದುರುಗಡೆ ನಿಲ್ಲುತ್ತೆ. ಸೊ ಬನ್ನಿ ಒಂದೊಂದಾಗಿ ಮ್ಯಾಚ್ ಮಾಡೋಣ. ಈ ಫಿಲಮ್ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು, ಇಲ್ಲಿ ಗೋಪುರ ಇದೆ, ಈ ಆರ್ಚ್ ಎಲ್ಲ ಇದೆ. ಇದು ದೇವಸ್ಥಾನ ಆಗಿರುತ್ತೆ. ಇದಾದಮೇಲೆ ರಿಯಲ್ ಆಗಿ ತೋರಿಸುತ್ತೆ. ನಂಬರ್ ಪ್ಲೇಟ್ ತೋರಿಸಿದ್ಮೇಲೆ ಇದನ್ನು ರಿಯಲ್ ಆಗಿ ತೋರಿಸ್ಕೊಂಡು ಹೋಗ್ತಾರೆ, ದೇವಸ್ಥಾನನ ಪ್ಯಾನ್ ಮಾಡ್ತಾರೆ. ಆ ದೇವಸ್ಥಾನ ಇದೆ ನೋಡಿ, ಮ್ಯಾಚ್ ಆಗುತ್ತೆ ನೋಡಿ. ಆ ಗೋಪುರ ಇದೆ, ಈ ಆರ್ಚ್ ಇದೆ, ಇಲ್ಲಿ ರಥ ಇರುತ್ತೆ. ಇದೇ ಎದುರುಗಡೆ ಇಲ್ಲಿ ಒಂದು ಕಾರ್ ನಿಂತಿದೆಯಲ್ಲ, ಇಲ್ಲೇ ಆ ರಥ ಇರುತ್ತೆ. ಈ ಸೀನೆಲ್ಲ ನಡೆದಿರೋದು ಇಲ್ಲೇನೆ. ಇನ್ನು ಮುಂದುವರೆದಾಗಿ ಊರು ಜಾತ್ರೆ ಇರುತ್ತೆ, ಹಸುಗಳೆಲ್ಲ ಓಡಾಡ್ತಾ ಇರ್ತಾರೆ. ಹೀಗೆ ಸ್ಪೀಡಾಗಿ ಹೋಗ್ಬೇಕಾದ್ರೆ ಒಂದು ಹಸುದು ಇದು ಆಯಾತ ಪಡುತ್ತೆ. ಆವಾಗ ಶಿವರಾಜ್ ಕುಮಾರ್ ಬಂದು ಹಿಡಿತಾರೆ. ಹಿಡಿದಾಗ ನೀವು ನೋಡ್ಬೋದು, ಇಲ್ಲಿ ಶಿವರಾಜ್ ಕುಮಾರ್ ಯಾಕೆ ಓಡಿಸ್ತೀಯಾ, ಓಡ್ಸಕ್ಕೆ ಬರ್ತಾ ಇದ್ರೆ ಅಂತ ಹೇಳ್ತಾರಲ್ಲ, ಈ ಸೀನೆಲ್ಲ ನಡೆದಿರೋ ನೋಡಿ. ಇದೇ ಜಾಗದಲ್ಲೇ ಶಿವರಾಜ್ ಕುಮಾರ್ ಅವರು ಹಿಡಿದು ತಡೆಯೋದು ಆ ಇದನ್ನು, ಎತ್ತಿನ ಗಾಡಿನ. ಇಲ್ಲೇ ಹೇಗಪ್ಪ ಹೇಳ್ತೀಯ ಅಂದರೆ, ಹಿಂದೆಗಡೆ ಶಿವರಾಜ್ ಕುಮಾರ್ ಅವರು ಹಿಂದೆಗಡೆ ಒಂದು ಇದ್ದಿದೆಯಲ್ಲ, ಏನೋ ಒಂದು ಮಂಟಪ, ಆ ಮಂಟಪ ಇದೇ ಮಂಟಪದ ಹತ್ರನೇ ಅವರು ಶಿವರಾಜ್ ಕುಮಾರ್ ಅವರು ಹಿಡಿಯೋದು, ಅವ್ರ ಬ್ಯಾಕ್ಗ್ರೌಂಡೆಲ್ಲ. ಆಮೇಲೆ ಮಂಡ್ಯ ರಮೇಶ್ ಅವ್ರ ಫ್ರೆಂಡ್ಸಲ್ಲಿ ಬಂದು ಏನಪ್ಪ ಹಿಂಗೆ ಇರ್ತೀಯಾ ಅಥವಾ ಆಟ ಆಡೋಕ್ಕೆ ಬರ್ತೀಯಲ್ವ ಅಂತ, ಅವಾಗ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗಲೇ ಜೈಂಟ್ ವೀಲ್ ಹತ್ರ ಹೋಗೋದು. ಅಲ್ಲೋಗೋಣ ಬನ್ನಿ. ನೋಡಿ, ಇಲ್ಲಿ ಮೇಲೆ ಹತ್ತಿದ್ರೆ ಈ ಮಂಟಪ ಇದೆಯಲ್ಲ, ಈ ಮಂಟಪ ಹಿಂದೆನೇ ಆ ಜೈಂಟ್ ವೀಲ್ ಇರುತ್ತೆ. ಇವಳು ಯಾರ ಮಗಳು ಅಂತ ಹಾಡು ಸ್ಟಾರ್ಟ್ ಆಗುತ್ತಲ್ಲ, ಅದೆಲ್ಲ ಇದೇ ಜೈಂಟ್ ವೀಲು. ಯಾಕಿಲ್ಲೇ ಅಂತ ಅಂದರೆ, ಬ್ಯಾಕ್ ಡ್ರಾಪಲ್ಲಿ ದೇವಸ್ಥಾನ ಬರುತ್ತೆ ನೋಡಿ. ಈ ದೇವಸ್ಥಾನ ಆ ಜೈಂಟ್ ವೀಲ್ ಹಿಂದೆಗಡೆನೂ ಇರುತ್ತೆ. ನಮ್ಮ ಶಿವರಾಜ್ ಕುಮಾರ್ ಶಿಲ್ಪಾ ಮೇಡಮ್ ಅವ್ರು ಕೂತಿದಾಗ ನೋಡ್ಬೋದು, ಇದೆಲ್ಲ ಗೋಪುರ ಎಲ್ಲ ಇದೆ ನೋಡಿ, ಇದೆಲ್ಲ ಇರುತ್ತೆ. ಅದು ತಿರುಗ್ತಾ ಇರುತ್ತೆ ಜೈಂಟ್ ವೀಲು. ಆವಾಗ ಒಂದೊಂದು ಫ್ರೇಮಲ್ಲಿ ಈ ಗೋಪುರಗಳು ಸಹ ಬರುತ್ತೆ. ಇಲ್ಲೇ ಜೈಂಟ್ ವೀಲ್ ಇರುತ್ತೆ, ಇಲ್ಲಿ ಇದೇ ಜಾಗದಲ್ಲಿ. ಸೊ ಇಲ್ಲಿಂದ ನಿಂತ್ಕೊಂಡು ಇವರೆಲ್ಲ ಫಸ್ಟ್ ಮೀಟ್ ಆಗೋದು, ಶಿವರಾಜ್ ಕುಮಾರ್ ಅವರು ಇವರೆಲ್ಲ ಮೀಟ್ ಆಗೋದು ಇದೇ ಜಾಗದಲ್ಲಿ ಅನ್ನೋದನ್ನ ತೋರಿಸಿದ್ದೀನಿ. ಇದು ಕರಿಘಟ್ಟ ಅನ್ನೋ ಜಾಗದಲ್ಲಿರೋದು. ಇಲ್ಲೆಲ್ಲ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಇನ್ನು ಈ ಹಾಡು ನಡಿಬೇಕಾದ್ರೆ ಇಲ್ಲಿ ಶಿವರಾಜ್ ಕುಮಾರ್ ಮತ್ತು ಶಿಲ್ಪ ಅವರು ಕಣ್ಣೋಡ್ತಲ್ಲೇ ಪ್ರೀತಿಸಕ್ಕೆ ಶುರು ಮಾಡಿರ್ತಾರೆ. ಈ ಫ್ರೇಮಿಗೆ ಬರುತ್ತೆ. ಇಲ್ಲಿ ದೂರದಲ್ಲಿ ಒಂದು ನದಿ ಕಾಣ್ತಾ ಇದೆ ನೋಡಿ, ಕೆನಾಲ್. ಅದು ಇರೋದಿಲ್ಲ ಗೊತ್ತಾ, ಇಲ್ಲೇ ಇದೇ ಸ್ಥಾನದಿಂದನೇ ಕಾಣುತ್ತೆ ನೋಡಿ. ಅದು ನೋಡಿ, ಇಲ್ಲೇನೆ ಶಿಲ್ಪ ಮತ್ತು ಶಿವರಾಜ್ ಕುಮಾರ್ ಅವರು ಲವ್ ಮಾಡೋ ಸೀನ್ ನಡೆಯೋದು. ಇಲ್ಲಿ ಬ್ಯಾಕ್ ಡ್ರಾಪಲ್ಲಿ ಒಂದು ಕೆನಾಲ್ ಹೋಗ್ತಾ ಇರುತ್ತೆ. ಆ ಕೆನಾಲು ಅದೇ ನೋಡಿ, ಇಲ್ಲಿಂದ ಬೆಟ್ಟದಿಂದ ಈ ಕಾಣುತ್ತೆ. ಇದೇ ಪೊಸಿಷನಲ್ಲಿ ಇನ್ನೂ ಸ್ವಲ್ಪ ವೈಡಾಗಿ ತೋರಿಸೋಣ ಅಂದ್ಕೊಂಡೆ. ಪಾಪ ಅಲ್ಲಿ ಚಿಕ್ಕ ಹುಡುಗ ಮಾಡಬಾರ್ದು ಮಾಡ್ತಿದ್ದ, ಅಂದರೆ ಯೂರಿನ್ ಪಾಸ್ ಮಾಡ್ತಿದ್ದ. ಸೊ ಅದನ್ನು ತೋರ್ಸೋದು ಬೇಡ ಅಂದ್ಬಿಟ್ಟು ಇಲ್ಲಿಂದನೇ ಝೂಮ್ ಹಾಕಿ ಇದೇ ಆ ಸೀನು ನೋಡಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿಂದನೇ ನಿಂತ್ಕೊಂಡು ನಮ್ಮ ಶಿಲ್ಪ ಅವರು ಶಿವರಾಜ್ ಕುಮಾರ್ ಅವರು ಈ ಹಾಡು ಕಂಟಿನ್ಯೂಯೇಷನ್ ಆಗೋದು. ಎಷ್ಟು ಸಖತ್ತಾಗಿದೆ ನೋಡಿ ಸೀನ್ರಿ. ನೀವೆಲ್ಲ ಬರಬೇಕು. ಕಾವೇರಿ ತಾಯಿ ಹರಿತಾ ಇದ್ದಾಳೆ ನೋಡಿ, ಅಲ್ಲಿ ಅದ್ಭುತವಾಗಿದೆ ಪ್ಲೇಸು. ಒನ್ ಡೇ ಟ್ರಿಪ್ ಥರ ನೀವು ಬೆಂಗಳೂರಿಂದ ಬಂದು ಹೋಗ್ಬೋದು. ಇಲ್ಲೇ ನಮ್ಮ ಶಿವರಾಜ್ ಕುಮಾರು ಶಿಲ್ಪ ಅವರು ಡ್ಯಾನ್ಸ್ ಆಡ್ತಾ ಇರ್ತಾರೆ.
ಇನ್ನು ಒಂದಷ್ಟು ಸೀನಲ್ಲಿ ಶಿಲ್ಪ ಅವರು ಮತ್ತು ಪವಿತ್ರ ಲೋಕೇಶ್ ಅವರು ಪರ್ಚೇಸಿಂಗಲ್ಲಿ ಇರ್ತಾರೆ. ವಿಲನ್ಗಳು ಮತ್ತು ಮುಖ್ಯಮಂತ್ರಿ ಚಂದ್ರು ಅವರೆಲ್ಲ ರೇಗ್ಸಕ್ಕೆ ಬರ್ತಾರಲ್ಲ, ಈ ಸೀನೆಲ್ಲ ಎಲ್ಲೆಲ್ಲಿ ನಡೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಶಿಲ್ಪ ಅವರು ಮತ್ತು ಪವಿತ್ರ ಲೋಕೇಶ್ ಅವರು ಇದ್ರ ಮೇಲೇ ನಡ್ಕೊಂಬರ್ತಾರೆ. ನೋಡ್ಬೋದು ಅಲ್ಲಿ ಇದೆಲ್ಲ ಇದೆ ನೋಡಿ, ಮ್ಯಾಚ್ ಆಗುತ್ತೆ ಆ ಕಲ್ಕುಚ್ಚಗಳೆಲ್ಲ. ಆಮೇಲೆ ಇಲ್ಲಿ ಇದ್ದಿದೆ ನೋಡಿ ಗಡ್ಗಂಬ, ಈ ಗಡ್ಗಂಬ ಇದು ಎಲ್ಲ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿಂದ ನಡ್ಕೊಂಬಂದಮೇಲೆ ಶಿಲ್ಪ ಅವರು ಮತ್ತು ಪವಿತ್ರ ಲೋಕೇಶ್ ಅವರು ಪರ್ಚೇಸಿಂಗಿಗೆ ಅಂತ ಹೋಗ್ತಾರೆ. ಆದರೆ ಈ ಟೈಮಲ್ಲಿ ಈ ಸೈಡ್ ನಿಂತಿದ್ದಂತಹ ವಿಲನ್ನು ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ಕರೆದುಬಿಟ್ಟು ಇದು ಯಾವ್ದಲ್ಲ ಇದು ಅಂತ ಕೇಳ್ತಾರೆ. ಅವಾಗ ಅವರು ತಿಳ್ಕೊಂಬರ್ತೀನಿರೋ ಈ ಥರ ಸೀನು ಇಲ್ಲೇ ನಿಂತ್ಕೊಂಡೆ ವಿಲನ್ನು ಮತ್ತು ಮುಖ್ಯಮಂತ್ರಿ ಚಂದ್ರು ಅವರು ಇದು ಮಾಡೋದು ಅಂದರೆ ಸ್ಕೆಚ್ ಹಾಕೋದು ಶಿಲ್ಪ ಅವ್ರಿಗೆ. ಈ ಟೈಮಲ್ಲಿ ನಾನು ಕೇಳ್ಕೊಂಬರ್ತೀನಿ ಅಂತ ಮುಖ್ಯಮಂತ್ರಿ ಚಂದ್ರು ಅವ್ರು ಬಂದಾಗ ಇಲ್ಲಿ ಪರ್ಚೇಸಿಂಗ್ ಮಾಡ್ತಾ ಇರ್ತಾರೆ. ನೀವು ನೋಡ್ಬೋದು ಬ್ಯಾಕ್ ಡ್ರಾಪಲ್ಲಿ ಈ ಮಂಟಪ ಇದೆ, ಅಂದರೆ ದೇವಸ್ಥಾನದ ಮಂಟಪ ಇದೆ. ಇದು ಎದುರುಗಡೆನೆ ಈ ಕಡೆ ನಾನು ನಿಂತಿರೋ ಜಾಗದಲ್ಲಿ ಅದು ಪರ್ಚೇಸಿಂಗ್ ನಡೀತಾ ಇರುತ್ತೆ. ಇದೆಲ್ಲ ಆದಮೇಲೆ ನಮ್ಮ ವಿಲನ್ ಬರ್ತಾರೆ ಮಾತಾಡೋಕ್ಕೆ. ಈ ಟೈಮಲ್ಲಿ ನೋಡ್ಬೋದು ಬ್ಯಾಕ್ ಡ್ರಾಪಲ್ಲಿ ಒಂದು ಇದೆಯಲ್ಲ ಮಂಟಪ, ಇವಾಗ ಚೇಂಜ್ ಆಗಿಬಿಟ್ಟಿದೆ. ಮೊದಲಿದ್ದಿದ್ದು ಮಂಟಪ ಬೇರೆ ಇತ್ತು, ಅದು ಹೊಡೆದಾಕಿ ಹೊಸ್ದಾಗಿ ಕಟ್ಟಿದ್ದಾರೆ. ಸೊ ಇದೆಲ್ಲ ನಡೆಯೋದಿಲ್ಲ. ಇಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಜಾಯ್ನ್ ಆದಾಗ ಈ ಮಂಟಪ ಬರುತ್ತೆ ನೋಡಿ, ಬಲ್ಗಡೆ ಇರೋದು. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ, ಈ ಮಂಟಪ ಸಹ ಅಲ್ಲಿ ಬರುತ್ತೆ. ಇನ್ನು ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೆಟ್ಲಿದೆ. ಇಲ್ಲಿ ಡ್ಯಾನ್ಸ್ ಆಡ್ಬೇಕಾರೆ ಮತ್ತು ಕುಣಿತ ಹಾಕ್ಬೇಕಾರೆ ಮತ್ತು ಶಿವರಾಜ್ ಕುಮಾರ್ ಅವರು ಶಿಲ್ಪ ಅವರು ಒಂದು ಸಾಂಗಲ್ಲಿ ಅದೇ ಕಣ್ಣಲ್ಲೇ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಈ ಟೈಮಲ್ಲೆಲ್ಲ ಒಂದು ಮೆಟ್ಲು ಎದುರುಗಡೆ ಮಾಡ್ತಾರೆ. ಆ ಮೆಟ್ಲು ತೋರಿಸ್ತೀನಿ ಬನ್ನಿ. ನೋಡಿ ಇದೇ ಆ ಮೆಟ್ಲು. ಈ ಮೆಟ್ಲು ಎದುರುಗಡೆನೆ ಶಿವರಾಜ್ ಕುಮಾರ್ ಅವರು ಶಿಲ್ಪ ಅವರು ನೋಡ್ತಾ ನಿಂತ್ಕೊಳ್ಳೋದು ಮತ್ತು ಆ ಕುಣಿತ ಎಲ್ಲ ಇರ್ತಾರಲ್ಲ ಅದೆಲ್ಲ ಎದುರುಗಡೆ ಇರೋಂತಹ ಈ ರಸ್ತೆ, ಈ ಕಡೆನೇ ಅದು ಡ್ಯಾನ್ಸ್ ಆಗೋದು. ನಂತರ ಜಾತ್ರೆ ಶುರುವಾಗ್ಬಿಡುತ್ತೆ, ರಥ ಮೂವ್ ಆಗುತ್ತೆ. ನೀವು ನೋಡ್ಬೋದು ದೇವಸ್ಥಾನ ಮುಂದಕ್ಕೆ ಇಲ್ಲಿ ಮೂವ್ ಆಗಿದೆ. ಇದಾದಮೇಲೆ ಇದ್ರದ್ದು ಚಕ್ರದ್ದು ಇದು ತೆಗೆದುಬಿಟ್ಟಿರ್ತಾರೆ ವಿಲನ್ ಅವರು. ಆವಾಗ ಈ ರಸ್ತೆಯಲ್ಲಿ ಬರ್ತಾ ಇರುತ್ತೆ. ಇದೇ ರಸ್ತೆಯಲ್ಲೇ ಇದು ಮುರಿದೋಗೋದು. ಆವಾಗ ಶಿವರಾಜ್ ಕುಮಾರ್ ಅವರು ಬಂದು ಒಂದು ಈಟಿ ಥರ ಇಟ್ಟು ಅದನ್ನು ಸರಿ ಮಾಡಿಸೋದು, ಜಾತ್ರೆ ಮುಂದುವರಿಯೋದು. ಆದರೆ ಹೀಗೆ ಚಕ್ರ ಮುರ್ಕೊಳ್ಳುತ್ತಲ್ಲ ಆ ಜಾಗ ಇದೆ ನೋಡಿ, ಇದು ದೇವಸ್ಥಾನದ ಹಿಂಭಾಗ. ಇಲ್ಲಿಗೆ ರಥ ಬರ್ತಿದ್ದಂತೆ ಇಲ್ಲೇ ಚಕ್ರ ಕಳ್ಚ್ಕೊಳ್ಳುತ್ತೆ. ಇದು ಶಿವಣ್ಣ ಅವ್ರು ನೋಡಿ ಇದನ್ನೆಲ್ಲ ಸರಿ ಮಾಡಿಸೋ ಜಾಗ ಇದೆಯಲ್ಲ, ಇದೆಲ್ಲ ಇದೇ ಜಾಗದಲ್ಲೇ ಆಗಿರೋದು. ಇದು ದೇವಸ್ಥಾನದ ಹಿಂಭಾಗದಲ್ಲಿದೆ. ಸೊ ಇಲ್ಲೇ ಜಾತ್ರೆ ನಡೆಯೋದು. ನಂತರ ಇಲ್ಲಿಂದ ಹೊಡ್ತಾರೆ, ಮತ್ತು ಮಣಿ ಅಂತ ಒಂದು ಸಾಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಆದಮೇಲೆ ಕ್ಲೈಮ್ಯಾಕ್ಸಲ್ಲಿ ಮತ್ತೆ ಇದೇ ದೇವಸ್ಥಾನಕ್ಕೆ ಬರ್ತಾರೆ. ಆ ಕ್ಲೈಮ್ಯಾಕ್ಸ್ ಇನ್ನು ತೋರಿಸ್ತೀನಿ ಬನ್ನಿ. ಸರಿಯಾಗಿ 1 ವರ್ಷದ ನಂತರ ಶಿವಣ್ಣ ಅವರು ಶಿಲ್ಪ ಅವರು ನಿಮಗೆಲ್ಲ ಗೊತ್ತಿರುತ್ತೆ, ಲವ್ ಇದಾಗ್ಬಿಡುತ್ತೆ. ಆಮೇಲೆ ಶಿಲ್ಪ ಅವರು ಹುಚ್ಚರಾಗ್ಬಿಡ್ತಾರೆ. ಆಗ ಇದೇ ರಸ್ತೆಯಲ್ಲೇ ಅವ್ರದ್ದು ಕರ್ಕೊಂಬರ್ತಾರೆ. ನೋಡೋಣ ಆಕೆಗೆ ಹುಚ್ಚು ಸರಿ ಹೋಗ್ಬೋದು ಅಂದ್ಬಿಟ್ಟು ಎತ್ತಿನ ಗಾಡೀಲಿ ಶಿಲ್ಪ ಅವ್ರನ್ನ ಇದೇ ಇದರಲ್ಲಿ ಕರ್ಕೊಂಬರ್ತಾರೆ, ಇದೇ ರಸ್ತೆಯಲ್ಲಿ. ಇವಾಗ ನೋಡಿ ಕಾರ್ ಬರ್ತಿದೆಯಲ್ಲ, ಹಿಂಗೆ ಕರ್ಕೊಂಬರ್ತಾರೆ. ಬ್ಯಾಕ್ ಡ್ರಾಪಲ್ಲಿ ಈ ಬೆಟ್ಟ ಗುಡ್ಡಗಳು ಇರ್ತವೆ ನೋಡಿ. ನಂತರ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಇದೇ ಫ್ರೇಮಲ್ಲಿ ಎಲ್ಲ ನಿಂತ್ಕೊಂಡು ಜಾತ್ರೆಗಳು ಮಾಡ್ತಾರೆ. ಈ ಟೈಮಲ್ಲಿ ಶಿವರಾಜ್ ಕುಮಾರು ಸೇವ್ ಮಾಡಿಬಿಡ್ತಾರೆ ಶಿಲ್ಪ ಅವ್ರನ್ನ, ಇದರಿಂದ ಬಿದೋಗ್ಬಿಟ್ಟಿರ್ತಾರೆ ಅವ್ರನ್ನ. ಆಮೇಲೆ ನಂತರ ಅವರಿಬ್ಬರು ತಬ್ಕೊಂಡು ಓಡ್ತಾ ಇರ್ತಾರೆ. ಈ ಟೈಮಲ್ಲಿ ಅವ್ರ ಫ್ಯಾಮಿಲಿ ಇರೋದ್ರಿಂದ ತಡಿಯೋಕೆ ಹೋಗ್ತಾರೆ. ಆಗ ಫಿಲಮಲ್ಲಿದ್ದ ಸ್ವಾಮೀಜಿ ತಡೀತಾರೆ, ಬೇಡ ಅವ್ರನ್ನ ಹೋಗಕ್ಕೆ ಬಿಟ್ಬಿಡಿ ಅಂತ. ಆ ಸೀನ್ ಟೈಮಲ್ಲಿ ಇದು ಮ್ಯಾಚ್ ಆಗುತ್ತೆ ನೋಡಿ ಇಲ್ಲೇ ಅವರೆಲ್ಲ ನಿಂತಿರ್ತಾರೆ. ಬ್ಯಾಕ್ ಡ್ರಾಪಲ್ಲಿ ಆ ಬೆಟ್ಟ ಕಾಣುತ್ತೆ ನೋಡಿ, ಸೇಮ್ ಡಿಟ್ಟೋ ಬ್ಯಾಕ್ ಡ್ರಾಪಲ್ಲಿ ಇದೆಯಲ್ಲ, ಇಲ್ಲಿ ನಿಂತಿರ್ತಾರೆ. ಇದೇ ಜಾಗದಲ್ಲಿ ಅವರು ಸ್ವಾಮೀಜಿ ತಡಿಬೇಡಿ ಅವ್ರನ್ನ, ಅವ್ರು ಹೋಗಲಿ, ಅವರು ಜನುಮದ ಜೋಡಿ ಅಂತಾರೆ. ಆ ಟೈಮಲ್ಲಿ ಇಲ್ಲಿ ಶಿವರಾಜ್ ಕುಮಾರ್ ಅವರು ಮತ್ತು ಶಿಲ್ಪ ಅವರು ಪಾಸ್ ಆಗ್ತಾರೆ. ಆವಾಗಲೂ ಬ್ಯಾಕ್ ಡ್ರಾಪಲ್ಲಿ ಆ ಬೆಟ್ಟ ಗುಡ್ಡಗಳೇ ಇರುತ್ತೆ. ಸೊ ಇಲ್ಲಿ ಹೋಗೋದಾಗ ನೇಮ್ ಪ್ಲೇಟ್ ಎಂಡ್ ಆಗುತ್ತೆ. ಇದಿಷ್ಟು ಜನ್ಮದ ಜೋಡಿ ಶೂಟಿಂಗ್ ಸ್ಪಾಟ್. ಆದರೆ ಇಷ್ಟಕ್ಕೆ ಮುಗಿಯಲ್ಲ ಈ ಎಪಿಸೋಡು. ಅವತ್ತು ಈ ಶೂಟಿಂಗ್ನ ಕಣ್ಣಾರೆ ಕಂಡವರು, ಅದಷ್ಟೇ ಅಲ್ಲ ಜಾತ್ರೆಯಲ್ಲಿ ಗಾಡಿಗಳನ್ನ ಇಟ್ಕೊಂಡಿರ್ತಾರಲ್ಲ ಅವರೊಬ್ಬರು ನನಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸ್ತೀನಿ ಬನ್ನಿ. ಜನ್ಮದ ಜೋಡಿಲಿ ಅಂಗಡಿಗಳು ಹಾಕಿರ್ತಾರಲ್ಲ ಎಲ್ಲಿ? ಇಲ್ಲೇನೆ ನಾವೇ ಇಲ್ಲಿ ಅಲ್ಲಿ ಆಮೇಲೆ ಅವ್ರ ಅಂಗಡಿದು ಶೂಟಿಂಗ್ ಅವ್ರ ಮಡಿಕೊಂಡು ಅದು ಶೂಟಿಂಗ್. ಹೌದಾ? ಜಾತ್ರೆ ಎಲ್ಲ ಆಯ್ತದಲ್ಲ, ಜಾತ್ರೆ ಎಲ್ಲ ಆಗೋದಿಲ್ಲಿ ಇಲ್ಲೇನೆ ಸ್ಟಾಪ್ ಮಾಡ್ಬಿಡ್ತಾರೆ. ಮುಂದ್ಗಡೆ ಮಾಡ್ಸಿದ್ರು. ಆಮೇಲೆ ಕುರಿಗಳು ಅವೆಲ್ಲ ಕೂಡಾಕಿದ್ರು. ಕುರಿಗಳು ಎಲ್ಲ ಎಲ್ಲಿ ಕೂಡಾಕಿದ್ರು? ಅಲ್ಲಿ ಮಂಟಪದ ಮುಂದ್ಗಡೆ. ಹೌದಾ? ಅಲ್ಲೆಲ್ಲ ಕುರಿಗಳು ಕೂಡಾಕಿ, ಕೋಳಿಗಳು ಕೂಡಾಕಿ ಅದೆಲ್ಲ ಬಿಟ್ಟು ಆಮೇಲೆ ಮಾಡಿದ್ರು. ಆ ರಥ ಎಲ್ಲಿ ನಿಂತಿರ್ತದೆ? ಒಂದು ರಥದಲ್ಲಿ ಬಿದೋಗ್ಬಿಡ್ತದೆ ಚಕ್ರ, ಅದೆಲ್ಲ ಇತ್ತಲ್ಲ ಅದೆಲ್ಲ ಅಲ್ಲೇ ತುಂಬ ರಥ. ಈಗ ಅದು ತೆಗ್ದಾಕ್ಬಿಟ್ರು ಅದನ್ನ ಹೊಸ್ದಾಗಿ ಮಾಡ್ಕು ಶೆಡ್ ಹಾಕೋರು ನೋಡಿ. ಹೌದಾ? ಎಲ್ಲಿದೆ ಶೆಡ್? ಇಲ್ಲಿತ್ತು ಹಳೆ ರಥ ರೋಡಲ್ಲಿ. ಅಲ್ಲಿ ಅದನ್ನ ಮುರ್ದಾಕ್ಬಿಟ್ರು. ಓಕೆ. ಅಲ್ಲಲ್ಲ, ಫಿಲಮಲ್ಲಿ ಯಾವುದೋ ಒಂದು ರಥ ಇದು ಚಕ್ರ ಮುರಿದೋತದೆ, ಶಿವರಾಜ್ ಕುಮಾರ್ ಬಂದು ಹಿಡ್ಕತ್ತಾರಲ್ಲ ಅದು ಅಂದ್ರೆ ಅಪ್ಪ ಅವರೇ ಶೂಟಿಂಗ್ ಅದು ಪಳ್ಳ ಮಾಡ್ಕೊ ಬಂದಿರ್ತಾರೆ. ಅದೆಲ್ಲಿತ್ತ? ಎಲ್ಲಿಕ್ಕಿರ್ತಾರದು? ಇಲ್ಲಿಕ್ಕಿರ್ತಾರೆ.
ಇಲ್ಲೇ ಹಾಕಿರ್ತಾರಾ ಮೆಟ್ಲ ಹತ್ರನಾ? ಇನ್ನ ಬಂದು ಕುದುರ್ತದೆ ಅದು ಹಂಗೆ. ಹೌದಾ? ಅವ್ರು ಕುದುರ್ಸ್ಕೊಂಡು ಫೈಟ್ ಮಾಡ್ತಾರೆ. ಇನ್ಯಾವ್ದು ನೋಡಿದ್ದೀರಾ ನೀವು? ಜ್ಞಾಪನೇ ಇಲ್ಲ, ನೋಡಿರೋದು ಫಿಲಮೇ ಇಲ್ಲ, ಆ ಥರ ನೋಡಿದ್ದೀನಿ. ಹೌದಾ? ನಾವು 20 ವರ್ಷದಿಂದ ಅಂಗಡಿ ಮಡ್ಗದಪ್ಪ, ಒಳೆ ಐಕ ಬರ್ತಿದ್ದೋ ಬ್ರಿಡ್ಜ್ ಆಗಿರ್ಲಿಲ್ಲ, ಆಗ ರೋಡ್ ಏನು ವ್ಯಾಪಾರ ಮಾಡ್ತೀರಾ ನೀವು? ಇದೇ ಸಾಮಾನು ಹಣ್ಣುಕಾಯಿ. ಅನ್ನಕಾಯಿ. ಮೊದಲು ದೇವಸ್ಥಾನ ಫುಲ್ ಇಂಪ್ರೂವ್ ಆಗ್ಬಿಟ್ಟದಲ್ಲ ಈಗ? ಈಗ ಮೊದಲು ಏನೂ ಇರಲಿಲ್ಲ. ಇದಿತ್ತು ಇವೆಲ್ಲ, ಇದು ಇರ್ಲಿಲ್ಲ, ಈಗ ಹಾಕಿದ್ವಿ. 1-2 ವರ್ಷ ಆಯ್ತು ಇದು ಹಾಕಿ. ಮೊದಲು ಹಳೆ ಥರನೇ ಇತ್ತು. ರಾಜ್ಕುಮಾರ್ ಬಂದಿರೋದು ನೋಡಿದ್ದೀರಾ? ರಾಜ್ಕುಮಾರ್ ನೋಡಿಲ್ಲ ಕಣಪ್ಪ. ಅವಿನೇಡೆ ಇದೆ ಅದು ನೋಡಿಲ್ಲ. ನಾವೆಲ್ಲ ನೋಡಿಲ್ಲ ಕಣಪ್ಪ. ನ್ಯಾಯವೇ ದೇವರು. ಅದು ವಿಷ್ಣುವರ್ಧನು, ಶಿವರಾಜ್ಕುಮಾರ್, ಅಂಬರೀಷ್ ಲೆಕ್ಕ ಇಲ್ಲ, ರವಿಚಂದ್ರ ಲೆಕ್ಕ ಇಲ್ಲ ನೋಡಿರೋದು. ಸೊ ನೋಡಿದ್ರಲ್ಲ, ಇವರು ಆ ಸಿನಿಮಾನ ನೋಡಿರೋರು. ಇನ್ನೂ ತುಂಬ ಕಥೆಗಳನ್ನು ಹೇಳಿದ್ರು. ನಮ್ಮ ವಿಷ್ಣುವರ್ಧನ್ ಅವರು ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಹೇಳಿದ್ರು. ಅದನ್ನು ನಾನು ಆ ಸಿನಿಮಾ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಅದನ್ನ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿದೆ ವೀಕ್ಷಕರೇ ಈ ವಿಡಿಯೋ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದು ನಮ್ಮ ಶಿವರಾಜ್ಕುಮಾರ್ ಫ್ಯಾನ್ಸ್ಗೆ ತಲುಪಿಸೋದನ್ನು ಮರಿಬೇಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡ್ತಾ ಇರೋ ಕೆಲಸ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಬಟನ್ ಪಕ್ಕ, ಲೈಕ್, ಕಮೆಂಟ್ ಪಕ್ಕ, ರಿಮಿಕ್ಸ್ ಪಕ್ಕ ಒಂದು ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ನೀವು ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಹಾಗೆ ಮತ್ತೊಮ್ಮೆ ಇದು ಸ್ಪಾಟ್ ಎಲ್ಲಿ ಅಂದರೆ ಕರಿಘಟ್ಟ, ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟ ಅನ್ನೋ ಬೆಟ್ಟದ ಮೇಲೆ ನಡೆದಿರುವಂತಹ ಶೂಟಿಂಗು. 1 ಡೇ ಟ್ರಿಪ್ಗೆ ಸೂಪರ್ ಆಗಿರುತ್ತೆ. ಬನ್ನಿ ಒಮ್ಮೆ ನೋಡಿ ಎಂಜಾಯ್ ಮಾಡಿ. ಆದರೆ ಇಷ್ಟಕ್ಕೆ ಎಪಿಸೋಡ್ ಮುಗಿಯಲ್ಲ ಸ್ನೇಹಿತರೆ, ಪಾರ್ಟ್ ಬಿ ಇದೆ. ಪಾರ್ಟ್ ಬಿ ಯಾವುದು ಗೊತ್ತಾ? 1-2-3 ಹಾಡು ಮತ್ತು ಹುಚ್ಚಿ ಆದಾಗ ಶಿಲ್ಪ ಅವರು ಕುಣಿತಾರಲ್ಲ, ಇದರೆಲ್ಲ ಸ್ಪಾಟ್ಗಳನ್ನ ನಾನು ನಿಮಗೆ ತೋರಿಸೋದು ಬಾಕಿ ಇದೆ. ಅದು ಪಾರ್ಟ್ ಬಿ ಅಲ್ಲಿ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ರೋಚಕವಾದ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬೈ.